Welcome to modern JavaScript from beginning. So now ನಮ್ಮ ಹಳೆ ವಿಡಿಯೋದಲ್ಲಿ we discussed about template literals. So ಹೇಗೆ string concatenation ಎಂಬ ಒಂದು ಪ್ರಾಬ್ಲಮ್ ಅನ್ನು ಟೆಂಪ್ಲೇಟ್ ಲಿಟ್ರಲ್ಸ್ ES6 ಅಲ್ಲಿ ಎಷ್ಟು ಈಸಿಯಾಗಿ ಮಾಡ್ತೇವೆ ಎಂಬುದಾಗಿ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. So ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ we will be learning about arrays and array methods. So arrays. So probably you can say one of the finest fundamentals of any programming language. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡ್ರೆ ಕೂಡ ಸೊ ಅರೇಸ್ ವಿಲ್ ಬಿ ಯುವರ್ ಕೋರ್ ಮೇನ್ ಫಂಡಮೆಂಟಲ್. ಐ ಮೀನ್ ಬೇರೆ ಫಂಡಮೆಂಟಲ್ಸ್ ಇದೆ, ಅದರಲ್ಲಿ ಒಂದು ಬೇಸಿಕ್ ಆಗಿರುವಂತ ಒಂದು ಕೋರ್ ಫಂಡಮೆಂಟಲ್ಸ್ ಆಗಿ ನಿಮ್ಗೆ ಅರೇಸ್ ಅನ್ನು ಕನ್ಸಿಡರ್ ಮಾಡಬಹುದು. ಸೊ ನೀವು ಅರೇಸ್ ಯಾಕೆ ಕಲಿಬೇಕು ಎಂಬುದಾಗಿ ಕೇಳಿದ್ರೆ, ಐ ಕ್ಯಾನ್ ಸೇ ಈಸಿಯೆಸ್ಟ್ ಡೇಟಾ ಸ್ಟ್ರಕ್ಚರ್ in the world is something is called as arrays. Arrays ಅಂತ ಹೇಳಿದ್ರೆ the place where you store some data, a collection of data ವನ್ನು ನೀವು ಒಂದ್ ಕಡೆ ಅದನ್ನು ಸ್ಟೋರ್ ಮಾಡ್ತಾ ಇದ್ದೀರಿ. ಸೊ ಯು ಆರ್ ಸ್ಟ್ರಕ್ಚರೈಸಿಂಗ್ ಯುವರ್ ಡೇಟಾ ಇನ್ ಸಚ್ ಎ ವೇ, ನೀವು ಒಂದು ನಿಮ್ಮ ಡೇಟಾವನ್ನು ಸ್ಟ್ರಕ್ಚರ್ ಮಾಡಿ ಒಂದು 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 ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಿಕೊಂಡಿರ್ತೀರಿ. ಬೇಕಾದ ಟೈಮ್ ಅಲ್ಲಿ ಆ ಸ್ಟ್ರಕ್ಚರ್ ಇಂದ ಅಥವಾ ಆ ಪ್ಲೇಸ್ ಇಂದ ಡೇಟಾವನ್ನು ಆಕ್ಸೆಸ್ ಮಾಡ್ತಾ ಇರ್ತೀರಿ. ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅರೇಸ್. ಸೊ ಅರೇಸ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, so there are other data structures, stack ide, heap ide, ade tara array kuda the place where you structureize your data or store it. Okay, so we'll create some array in JavaScript. We'll see how hege JavaScript alli arrays hege work agade embudagi nodona. Kind of really important, ಸ್ವಲ್ಪ long irutte ee particular video, so just relax and just we'll have some fun. Okay, so first we'll create some arrays. ಸ್ವಲ್ಪ arrays ಅನ್ನು create ಮಾಡೋಣ. arrays ಅನ್ನು create ಮಾಡೋದು ಹೇಗೆ ಅಂತ ನೋಡೋಣ. so const think that we have numbers, right? numbers ಇದೆ ಅಂತ ತಿಳ್ಕೊಳ್ಳಿ. ಅದರೊಳಗೆ we are just writing some random ಆಗಿರುವಂತ numbers ಅನ್ನು ಹಾಕ್ತಾ ಇದ್ದೇನೆ. okay, 33 23 44 36,5. okay, think that this is an array. ಇದೊಂದು array. ಈ numbers ಎಂಬುದು ಒಂದು array ಒಳಗೆ we stored few values, ತುಂಬಾ ವ್ಯಾಲ್ಯೂ ಇದೆ, 43 56, all these are numbers and we store that inside a variable called as array. So we'll just console.log log ಅಲ್ಲಿ console ಅಲ್ಲಿ ಹೇಗೆ ಬರ್ತದೆ ಎಂಬುದಾಗಿ ನೋಡೋಣ. numbers, save it. Yes, you get the array there. Very simple. So next thing, ಇನ್ನೊಂದು array create ಮಾಡುವ. So there is a different way you can create arrays. ಅರ್ಥ ಆಯ್ತಾ? So ಒಂದೇ way ಅಲ್ಲ, this is one way and this is a general way of creating an array, general way. So ಈಗ ಇನ್ನೊಂದು ವೇ ಅಲ್ಲಿ ಅರೇ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಬೈ ಯೂಸಿಂಗ್ ಅ ಕನ್ಸ್ಟ್ರಕ್ಟರ್ ಆರ್ ಬೈ ಯೂಸಿಂಗ್ ಅ ಕನ್ಸ್ಟ್ರಕ್ಟರ್ ಫಂಕ್ಷನ್ ಆರ್ ಅನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಬೈ ಇನ್ಸ್ಟೆನ್ಶಿಯೇಟಿಂಗ್ ಅನ್ ಆಬ್ಜೆಕ್ಟ್, ಅರೇ ಆಬ್ಜೆಕ್ಟ್. ಸೊ ನ್ಯೂ ಅರೇ ವಿಲ್ ಕಮ್ ಟು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಇನ್ನೊಂದು ವೇ ಅಲ್ಲಿ ಹೇಗೆ ಡಿಫೈನ್ ಮಾಡಬಹುದು ಅರೇ ಎಂಬುದಾಗಿ ಜಸ್ಟ್ ನೋಡುವುದಿಲ್ಲಿ. ಸೊ ನ್ಯೂ ಕೀವರ್ಡ್ ಯೂಸ್ ಮಾಡಿ ಅರೇ ಅಂತ ಅರೇ ಫಂಕ್ಷನ್ ಬರೆದು, ಸೊ ಯು ಆರ್ ಜಸ್ಟ್ ರೈಟಿಂಗ್ ದಿ ಅದರ್ ವರ್ಡ್ಸ್. ಓಕೆ, ಜಸ್ಟ್ ಸಿಂಪಲ್ ದೇರ್, ಜಸ್ಟ್ ಬೇರೆ ಏನು ರಾಕೆಟ್ ಸೈನ್ಸ್ ಇಲ್ಲ ಇಲ್ಲಿ, ಜಸ್ಟ್ ನಾರ್ಮಲ್ ಥಿಂಗ್ಸ್. right, save it. Okay, so this is a different we can just do here number 2. Yeah, sorry, number 2. Save it and you get the array back. So this is kind of the important part. So what are we storing here? We're storing numbers here. ನಾವು ಇಲ್ಲಿ numbers ಅನ್ನು array ಒಳಗೆ ಸ್ಟೋರ್ ಮಾಡ್ತಿದ್ದೇವೆ. ಸೊ ಬರೀ numbers ಅನ್ನು ಮಾತ್ರ ಸ್ಟೋರ್ ಮಾಡುವಂತದ್ದಲ್ಲ, you can store string also. So const we'll write some fruit, right? Fruits. Okay, fruits. Yeah, apple. ನಿಮ್ಗೆ ಎಷ್ಟಿರುವಂತ ಫ್ರೂಟ್ಸ್ ಹಾಕಿ, ನಾನು ಇಲ್ಲಿ ಜಸ್ಟ್ ಹಾಕ್ತಾ ಇದ್ದೇನೆ. you can write any kind of string. Okay, orange. Yeah, save. So what are we trying to do? We are just trying to get the fruits. Okay, fruits and we get the fruits back. Okay, so ಈಗ ನಿಮ್ಗೆ ಡೌಟ್ ಬರ್ಬೋದು. ಓಕೆ, ನಂಬರ್ಸ್ ಅನ್ನು ಮಾಡಿದ್ವಿ, ಫ್ರೂಟ್ಸ್ ಅನ್ನು ಮಾಡಿದ್ವಿ, ನಂಬರ್ಸ್ ಅನ್ನು ಮತ್ತೆ ಫ್ರೂಟ್ಸ್ ಅನ್ನು ಅಥವಾ ನಂಬರ್ಸ್ ಅನ್ನು ಮತ್ತೆ ಸ್ಟ್ರಿಂಗ್ಸ್ ಅನ್ನು ಇನ್ಕ್ಲೂಡ್ ಮಾಡಬಹುದಾ ಅರೇ ಒಳಗೆ ಅಂತ, ರೈಟ್? ನಂಬರ್ಸ್ ಅನ್ನು ಮತ್ತೆ ಸ್ಟ್ರಿಂಗ್ಸ್ ಅನ್ನು ಅಲ್ಲದೆ ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಬೂಲಿಯನ್ ವ್ಯಾಲ್ಯೂಸ್ ಅನ್ನು ಇನ್ಕ್ಲೂಡ್ ಮಾಡಬಹುದು ಅರೇ ಒಳಗೆ. ಅನ್ಡಿಫೈನ್ಡ್ ಅನ್ನು ಯೂಸ್ ಮಾಡಬಹುದು, ನಲ್ ಅನ್ನು ಯೂಸ್ ಮಾಡಬಹುದು. ಸೊ ಇನ್ ಜಾವಾ ಸ್ಕ್ರಿಪ್ಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮ ಅರೇ ಒಳಗೆ ಯು ಕ್ಯಾನ್ ಆಡ್ ಡೇಟಾ ಆಫ್ ಆಲ್ ಡೇಟಾ ಟೈಪ್ಸ್, ಎಲ್ಲಾ ಡೇಟಾ ಟೈಪ್ಸ್ ಗಳ ವ್ಯಾಲ್ಯೂಸ್ ಅನ್ನು ನಿಮ್ಗೆ ಅರೇ ಒಳಗೆ ಸ್ಟೋರ್ ಮಾಡಬಹುದು. ಸೊ ದಟ್ಸ್ ಎ ಸ್ಪೆಷಾಲಿಟಿ ಇನ್ ಜಾವಾ ಸ್ಕ್ರಿಪ್ಟ್. ಸೊ ಕಾನ್ಸ್ಟ್ ಐ ಡೂ ಒನ್ ಸೆಕೆಂಡ್, I can't type today. Mixed is equal to, right, 22 comma hello is a string, right? ಅದಾದ ನಂತರ ಟ್ರೂ ಅಂದ್ರೆ ಏನು ಅಂತ ಗೊತ್ತಿದೆ ಎಲ್ಲರಿಗೂ, ಬೂಲಿಯನ್ ವ್ಯಾಲ್ಯೂ. ಅನ್ಡಿಫೈನ್ಡ್ ಗೊತ್ತಿದೆ, ನಲ್, ರೈಟ್? ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ನಂತರ ಇದನ್ನು ಜಸ್ಟ್ ಮಿಕ್ಸ್ಡ್ ಎಂಬುದಾಗಿ ಮಾಡಿ, ಸೇವ್ and you get the
array bank. Okay, so these are the different ways you can represent the array. So next ಏನು ಮಾಡುವ ಅಂತ ಹೇಳಿದ್ರೆ we'll try to do some mutations ಮಾಡೋಣ. Okay, so we'll just do let val. ನಾವು ಎಲ್ಲ ನಮ್ಮ ಫಂಕ್ಷನಾಲಿಟೀಸ್ ಅಲ್ಲಿ ಮಾಡಿದಾಗೆ we are creating a variable. ಅದಾದ ನಂತರ array we do something to get the length of the array. Get the array length. Okay, so ಸ್ವಲ್ಪ mutations ಮಾಡುವ. So we'll have console.log of number one way. The other one will be console.log of value the value. So again ಬರ್ಬೇಕು ನಿಮಗೆ number is not defined. Sorry, numbers. You get you'll get the number array and val. Since it is not declared, adu declare ಮಾಡದ ಕಾರಣ, I mean value as initialize ಮಾಡದ ಕಾರಣ, it will be undefined by what. Okay, so let's take some example. So we'll just do some stuffs here. So we'll do some example. So val is equal to, okay, sorry, we have to get it done here. Yeah, so val is equal to numbers, right? Numbers dot length. En bartade? Yeah, we'll get the length of the particular numbers inside the array. 1 2 3 4 5 6 7. Simple. Okay, so next thing is to check whether it's an array. A data structure array anta nodlikke we are just trying to understand. So val is equal to array keyword dot is array is a function. So just array type ಮಾಡಿ dot ಕೊಟ್ರೆ you will be getting a list of all the methods and properties. ಅದರಲ್ಲಿ ಇರುವಂತ methods ಮತ್ತೆ properties ನಿಮಗೆ ಸಿಗುತ್ತೆ. First one is array, right? Is array and pass the array there. ಯಾವ್ದು array? Pass this particular array. So you are checking whether numbers is an array by using a is array method. Okay, yes, true, it's an array. So ಇಲ್ಲಿ ನೀವೀಗ ಬೇರೆ ಏನಾದ್ರು ಕೊಟ್ರೆ mixed ಕೊಟ್ರೂ ಬರುತ್ತೆ. Sorry, mixed, because mixed is an array, mixed is an array. And if I give you here money, it should be money is not defined, right? Money is not defined. So numbers here, numbers, right? Okay, so to get a single value, you got next to check to get a single value, right? So val is equal to numbers of 3. You'll get 23. So here is a catch here. So ನೀವು to access a particular value of an array, ಒಂದು array ಇಂದ ಒಂದು particular value ಅನ್ನು access ಮಾಡಬಹುದು ಅಂತಿದ್ರೆ, but you can use by using square brackets ಒಳಗೆ is the way in which you access a single value from an array. So ಈಗ we have given here 3. So what happens is ಏನಾಗುತ್ತೆ ಅಂತ ಹೇಳಿದ್ರೆ array starts from 0 indexing. So value ಇದರಲ್ಲಿ length ಅಂತ ಕೊಡುವಾಗ 7 ಇದೆ. 1 2 3 4 5 6 7. 7 is the length. ಆದರೆ what happens here is ಇಲ್ಲಿ this will be array starting from 0 index. ನೀವು ಒಂದು ವಿಷಯ ಇಲ್ಲಿ ನೆನಪಿಟ್ಕೊಳ್ಬೇಕು, arrays always starts from 0 index. So 0 1 2 3. So if you write something in terms of a square brackets, so that is something called as indexing. An array always starts from 0. So it will be 0 1 2 and 3. Okay, so you'll get 23 as the answer. Now if you do 0 and save, you'll get 43. Okay, but the length starts from 1, but the index, if you want to find ನಿಮಗೆ array ಒಳಗೆ ಯಾವುದಾದ್ರೂ specific value ಅನ್ನು ತೆಗಿಬೇಕು ಅಂತಿದ್ರೆ, you can take that particular value, provided you should make sure that it's we have to give the value, you have to count in terms of 0. Okay, sure. So next is inserting something into an array. Insert or replace, you can say. Okay, so now numbers ಎಂಬ array ಅಲ್ಲಿ second position ಗೆ I am adding 100. Okay, save it. What happens here is ಏನಿತ್ತು 0 1 2, it was 33 ಇತ್ತು, ಈಗ ಅದೇನಾಯ್ತು, it got replaced with 100. Okay, so this is how you do. Length ಹುಡುಕಬಹುದು, ಆ ಪರ್ಟಿಕ್ಯುಲರ್ array ಅಂತ ನೋಡಬಹುದು. ಮೂರನೇದು ನಮಗೆ ಸಿಂಗಲ್ ವ್ಯಾಲ್ಯೂ ಸಿಗುತ್ತೆ ಅಥವಾ replace ಅಥವಾ insert ಮಾಡ್ಲಿಕ್ಕೆ ಆಗುತ್ತೆ. So next, finding the index value. Find the
index value. Sorry, finding the index value. Okay, index value ಹೇಗೆ find ಮಾಡಬಹುದು? Val is equal to numbers dot index of ಎಂಬುದು function ಇದೆ. So you have to just give index of 36 ಮಾಡೋಣ. Sorry, 36. There 5 ಯಾಕೆ 0 1 2 3 4 and 5. So index of 36 is 5, hence it starts from 0. Okay, hope you got that cleared, right? So the next thing is we'll work on mutating the array. Okay, mutating the array is something which we are working on. So next is add to the end, add a number to the to the end of an array. So add the number to the end of an array. So what you can do is numbers dot push. You have a function called as push. So push a value called as 250 whatever. So now a 250s will be adding onto the array. Okay, clear? So the next thing what you want is take off from the end. So add ಮಾಡಿದಂತ value, take it from the sorry, we'll do it later. First we'll do add to the front. So this is how we added to the end of the array. Same way we'll add it front of the array, add to the front of the array. So numbers dot unshift. Okay, unshift is a function to add values to the beginning of the array. So 120, yes, 120 will be added to the front of the array. Next we'll take that particular value, okay, remove the last value, remove the last number from the array. Okay, last number we have to remove. So numbers dot so we normally use unshift here. Sorry, unshift is to add. So we normally use pop here. So pop, as the name suggests, pops out from the array. Yes, and we removed 250 which was there at the end. We removed it. So next we have to remove the first number from the array. Okay, if you want to do that, we are doing numbers dot shift. It removes 120 from the beginning of the array. So these are mutating the arrays. Okay, just try to understand. Adding a number to the end of an array, we use push. Add to the front of an array, we use unshift. To remove from the end of the array, we use pop. And to add to the, okay, remove the first, I can't type today, I'm so sorry for that. Remove the first number from the array, you use shift. Okay, so next is splicing. So we'll do numbers dot splice one means one index and only that value. If you want to remove only that particular value, remove it. And we removed the first index which was there, which was the first index 56. Now think that from first index you want to remove two numbers, so that means the other number will also be gone. So now you can see you have removed two numbers here, that is 56 and also 100 which was there, because we have already replaced that with aga puna replace madidvi now. So that's what it is. Okay, so splice en madutte anbitre, so it stores the index initially and tells ಇಂಡೆಕ್ಸ್ ಅನ್ನು ಪಾಯಿಂಟ್ ಮಾಡಿ ಎಷ್ಟು ನಂಬರ್ ನಿಮ್ಗೆ ಡಿಲೀಟ್ ಮಾಡಬೇಕು ಅಥವಾ ಎಷ್ಟು ವ್ಯಾಲ್ಯೂಸ್ ಡಿಲೀಟ್ ಮಾಡಬೇಕು ಅರೇಯಿಂದಾಗಿ ಹೇಳುವಂತದ್ದು ನಿಮ್ಮ ಸೆಕೆಂಡ್ ನಂಬರ್ ಆಗಿರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಈಸ್ ರಿವರ್ಸ್ ದಿ ಅರೇ. ಅರೇನು ರಿವರ್ಸ್ ಮಾಡುದು ಹೇಗೆ ಎಂಬುದಾಗಿ, ರಿವರ್ಸ್ ದಿ ಅರೇ, ರೈಟ್. ಸೊ ನಂಬರ್ಸ್ ಡಾಟ್ ರಿವರ್ಸ್, ಸೇವ್ ಇಟ್, ಅರೇ ವಿಲ್ ಗೆಟ್ ರಿವರ್ಸ್ಡ್. ಓಕೆ, ಸೊ ಕಾಂಕ್ಯಾಟಿನೇಟ್, ಎರಡು ಅರೇಯನ್ನು ಕಾಂಕ್ಯಾಟ್ ಮಾಡುದು ಹೇಗೆ, ಕಾಂಕ್ಯಾಟ್, ಸಾರಿ should be comment, concat the array, right? So val equal to numbers ಒಂದು array dot concat and pass the value number 2.
right? So ಎರಡು array add ಆಗುತ್ತೆ. ಯಾವ array numbers ಮತ್ತೆ number 2. So 43 ಕೆಲವು values ಅನ್ನು delete ಮಾಡಿದ್ದೇವೆ ನಾವು. So it comes to be 36, 44, 20, 44, 23, 23 and 43, and then this particular value. Okay, so we are getting this particular value here, right? So sorting of array, how we'll see how sorting works, right? So val is equal to fruit dot sort, right? Fruit, we have fruits, I can say fruits. Yes, apple, banana, orange, we are sorting that. Adana now sort ಮಾಡ್ತಿದ್ದೇವೆ alphabetical order ಅಲ್ಲಿ A, B and O. So we are sorting that. So numbers ಅನ್ನು ಹೇಗೆ sort ಮಾಡೋದಾಗಿ ನೋಡೋಣ. So val equal to numbers dot sort, right? Sort ಮಾಡೋಣ. 23, 36, 43, 44, 5. But ಆದ್ರೆ ಇದು sort ಆಗ್ಲಿಲ್ಲ ಅಲ್ಲ. Can we see any sorting here? But it sorts. ಇದು ಹೇಗೆ sort ಆಗಿದೆ ಅಂತ ಹೇಳಿದ್ರೆ first letter, I mean first digit, ಸರಿಯಾ? ನಿಮ್ಮ first digit ಇದ ಮೇಲೆ ಇದು sort ಆಗ್ತಿದೆ. 2, 3, 4, 4 and 5. So 4 ಮತ್ತೆ 4 ಇದ್ರೆ ಅದರ next value ನೋಡುತ್ತೆ. Okay, this is 43, this is 44. So this is lesser. So ascending order ಅಲ್ಲಿ ನಿಮ್ಮ first digit ಇದ ಮೇಲೆ sort ಆಗುತ್ತೆ. So ನಮಗೆ ಹಾಗೆ ಆಗುವಾಗಿಲ್ಲ. So we don't want that. We don't want that to happen, right? So ಅದಕ್ಕೋಸ್ಕರ, so what we can do is we can do a small function kind of a stuff. So val is equal to numbers dot sort, and it will take a function. Don't worry, we'll come to functions ಬಗ್ಗೆ ಬರುತ್ತೆ, right? ಇಲ್ಲಿ return x minus y, return x minus y, save, yes. ಈಗ ನಿಮ್ಗೆ ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಅದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕು ಅಂತಿದ್ರೆ just copy, just paste, just x plus y. This is how sorting works. ಅದಕ್ಕೆ ಹೀಗೆ sorting work ಆಗುವುದು numbers ಅಲ್ಲಿ. Okay, we did not get that right? Okay, so sorry, it's not x plus y, it's not x plus y, it's y minus x, it's y minus x. Okay, save, yes. So ಈಗ descending order ಅಲ್ಲಿ sort ಆಗುತ್ತೆ. This way you can use by using a function. Sort ಮಾಡಿ you can use a function which takes in two parameters. Return x minus y ಮಾಡಿದ್ರೆ it will sort in ascending order. The same way y minus x ಮಾಡಿದ್ರೆ it will sort in descending order. Okay, so these are the few arrays, JavaScript arrays method ಅಲ್ಲಿ plus ಹೇಗೆ arrays ಅನ್ನು ಯೂಸ್ ಮಾಡಬಹುದು ಎಂಬುದಾಗಿ ನೋಡಿದ್ವಿ. So ನಾವು ನಮ್ಮ next ವಿಡಿಯೋದಲ್ಲಿ we will go with object literals. Objects literal ಬಗ್ಗೆ, object literal ಅಂದ್ರೆ ಏನು ಎಂಬುದಾಗಿ ಕಲಿಯೋಣ. So array guys, ಪುನಃ ಇದನ್ನು ಪ್ರಾಕ್ಟೀಸ್ ಮಾಡಿ, ಕೈಂಡ್ ಆಫ್ ವೆರಿ ಇಂಪಾರ್ಟೆಂಟ್ ಇದು. ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಅರೇ. ಈ ಅರೇ ನಾಲೆಜ್ ಇಲ್ಲದಿದ್ರೆ, ಯಾಕಂತ ಹೇಳಿದ್ರೆ ಇದರಲ್ಲಿ ಸುಮಾರು ಫಂಕ್ಷನಾಲಿಟೀಸ್ ನಾವು ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ಆ ವಿಷಯದಲ್ಲಿ ಬರುವಾಗ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಓಕೆ, ಅರೇಸ್ ಅನ್ನು ಹೇಗೆ ಡಿಕ್ಲೇರ್ ಮಾಡುದು, ಇನ್ನೊಂದು ವೇ ಅಲ್ಲಿ ಹೇಗೆ ಡಿಕ್ಲೇರ್ ಮಾಡುದು, ಹೌ ಯು ಕ್ಯಾನ್ ಮಿಕ್ಸ್ ಡಿಫ್ರೆಂಟ್ ಡೇಟಾ ಟೈಪ್ಸ್, ಅದಾದ ನಂತರ ಹೇಗೆ ಸಿಂಗಲ್ ವ್ಯಾಲ್ಯೂ ಅನ್ನು ತೆಗೆಯುವುದು, ಹೇಗೆ ರಿಪ್ಲೇಸ್ ಮಾಡುದು, ಹೇಗೆ ಇಂಡೆಕ್ಸ್ ಫೈಂಡ್ ಮಾಡುದು, ಹೇಗೆ ಪುಷ್ ಮಾಡುದು, ಮ್ಯೂಟೇಟ್ ಮಾಡುದು ಹೇಗೆ, ಅದಾದ್ಮೇಲೆ ರಿವರ್ಸ್ ಮಾಡುದು ಹೇಗೆ, ಸಾರ್ಟ್ ಮಾಡುದು ಹೇಗೆ. ಸೊ ಆಲ್ ದೀಸ್ ಫಂಕ್ಷನ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಆಬ್ಜೆಕ್ಟ್ ಲಿಟರಲ್ಸ್ ಬಗ್ಗೆ ನೋಡೋಣ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್, and probably we'll be seeing you in the next video. Thank you so much and stay safe.